Hello guys, welcome back to my YouTube channel. ಸೊ ಗೈಸ್, ನಾನು ರೀಸೆಂಟಾಗಿ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ನನ್ನ ಬಿಫೋರ್ ಆ್ಯಂಡ್ ಆಫ್ಟರು ಫೋಟೋಸ್ ಇದು. ಸೊ ಮಾಡಿಸಿದ್ದೆ, ಅದಾದಮೇಲೆ ಏನಾಯಿತು ಅಂತ ಇವಾಗ ಹೇಳ್ತೀನಿ ಕೇಳಿ. ಸ್ಟ್ರೈಟ್ನಿಂಗ್ ಮಾಡಿಸಿ ನನಗೆ ನೋಡಿ ಈ ಥರ ಫಾರ್ಹೆಡ್ ಫುಲ್ ಹೇರ್ ಸುಟ್ಟು ಹಾಕಿದ್ರು. 4 ಡೇಸ್ ಬಿಟ್ಟು ವಾಶ್ ಮಾಡಿ ಅಂತ ಹೇಳಿದರು. ನಾನು 5 ಡೇಸ್ ಬಿಟ್ಟು ವಾಶ್ ಮಾಡಿದ್ದೆ. ಬಿಕಾಸ್ ನನ್ನ ಶಾಂಪು ಮತ್ತು ಕಂಡೀಷ್ನರ್ ಬಂದಿರಲಿಲ್ಲ. ನಾನಿದು ಫಸ್ಟ್ ಟೈಮ್ ಮಾಡಿಸ್ತಿರೋದಲ್ಲ, 3rd ಟೈಮ್. ಬಟ್ ನನಗೆ ಈ ಥರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಯಾಕಂದರೆ ನಾನು ಮಾಡಿಸಿರೋದೆಲ್ಲ ಸಲೂನಲ್ಲಿ, ಇದು ಪಾರ್ಲರಲ್ಲಿ. ಸ್ಟ್ರೈಟ್ನಿಂಗ್ ಆಸೆ ಇಲ್ಲಿಗೆ ನಿಲ್ಲಿಸ್ಬಿಟ್ಟೆ ನಾನು. ಸಾಕಾಯ್ತು. ನಾನು ಹೋದ ತಕ್ಷಣವೇ ಹೇರ್ ವಾಶ್ ಮಾಡಬೇಕು. ಅವರು ಪಾರ್ಲರ್ ಓನರ್ ನನ್ನ ಹತ್ರ ಬಂದೇ ಇಲ್ಲ. ಅವರು ಬೇರೆ ಕಡೆ ಇದ್ದರು ಫಸ್ಟಿಗೆ, ಇಲ್ಲಿ ಕೆಲಸದವರೇ. ಅವರಂತೂ ಒಳ್ಳೆ ಏನೋ ಒಂದು ಸಾಧನೆ ಮಾಡೋ ಹಾಗೆ ಮಾಡ್ತಾಯಿದ್ರು. ಆಮೇಲೆ ಬುಕ್ ನೋಡಿಕೊಂಡು ಗೈಸ್, ಎಕ್ಸಾಮ್ ಬರೆಯೋದು ಇಷ್ಟು ಕಷ್ಟ ಇಲ್ಲ ಅನಿಸುತ್ತೆ. ಆವಾಗವಾಗ ಹೋಗಿ ಬುಕ್ ನೋಡೋದು. ಬುಕ್ ನೋಡಿ ಅದರಲ್ಲಿ 7 ಸಲ ಸ್ಟ್ರೈಟ್ ಮಾಡಬೇಕು, 2 ಟೈಮ್ಸ್ ಶಾಂಪು ಹಾಕಬೇಕಂತೆ. ಅದು ಇದು ಮಾತಾಡಿಕೊಂಡು ಇವ್ರು ಮಾಡ್ತಾಯಿದ್ರು. ಅಂದರೆ ಇವ್ರಿಗೇನು ಗೊತ್ತಿಲ್ಲ.